ಜಬಲ್ಪುರ್ ಡಬಲ್ ಮರ್ಡರ್ ಈ ಕೇಸ್ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಹೆತ್ತ ಅಪ್ಪನನ್ನ ಒಡ ಹುಟ್ಟಿದ ತಮ್ಮನನ್ನ ಮಗಳೇ ಕೊಲೆ ಮಾಡಿದ್ಲು. ಆದ್ರೆ ಘಟನೆ ನಡೆದು 40 ದಿನ ಕಳೆದ್ರೂ ಹಂತಕಿ ಮತ್ತು ಆಕೆ ಪ್ರಿಯಕರ ಪತ್ತೆಯಾಗಿಲ್ಲ. ಅಷ್ಟಕ್ಕೂ ಪೊಲೀಸರ ಕೈಗೆ ಸಿಗದೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇರೋ ಆ ಜೋಡಿ ಇರೋದು ಎಲ್ಲಿ ಅನ್ನೋದರ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಧ್ಯಪ್ರದೇಶದಲ್ಲಿ ನಡೆದಿದ್ದ ಡಬಲ್ ಮರ್ಡರ್ ಕೇಸ್ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಪ್ರಿಯಕರನಿಗಾಗಿ ಹೆತ್ತ ಅಪ್ಪ ಒಡ ಹುಟ್ಟಿದ್ದ ತಮ್ಮನನ್ನೇ ಇಲ್ಲೊಬ್ಬ ಕೀಚಕಿ ಕೊನೆಗಾಣಿಸಿದ್ಲು. ಈ ಹತ್ಯೆ ನೋಡಿದವರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ರು. ಶವದ ಪರಿಸ್ಥಿತಿ ನೋಡಿ ಶಾಕ್ ಆಗಿದ್ರು. ಯಾಕಂದ್ರೆ ಅಷ್ಟೊಂದು ಭೀಕರವಾಗಿ ಇಬ್ಬರನ್ನ ಹತ್ಯೆ ಮಾಡಲಾಗಿತ್ತು. ಈ ಡಬಲ್ ಮರ್ಡರ್ ಕಳೆದ 40 ದಿನಗಳ ಹಿಂದೆ ಅಂದ್ರೆ ಮಾರ್ಚ್ 18ರಂದು ನಡೆದಿತ್ತು. ದುರಂತ ಏನಂದ್ರೆ ಹತ್ಯೆ ನಡೆದು 40 ದಿನ ಕಳೆದ್ರು ಕೇಸ್ ಕೊಲೆ ಆರೋಪಿಗಳು ಇನ್ನೂ ಪತ್ತೆಯಾಗಿಲ್ಲ. ಈ ಜೋಡಿಯನ್ನ ಪತ್ತೆ ಹಚ್ಚೋದೇ ಪೊಲೀಸರಿಗೆ ದೊಡ್ಡ ಸವಾಲಾಗಿದ್ದು ಇವರಿಬ್ಬರನ್ನ ಹಿಡಿಯೋದಕ್ಕೆ ಹರಸಾಹಸವೇ ಪಡ್ತಿದ್ದಾರೆ. ಇಬ್ಬರ ಲೊಕೇಶನ್ ಟ್ರ್ಯಾಕ್ ಮಾಡಿ ಅವರಿರೋ ಸ್ಥಳಕ್ಕೆ ನೀನು ರೀಚ್ ಆಗ್ಬೇಕು ಅನ್ನೋಷ್ಟರಲ್ಲಿ ಇಬ್ಬರು ಪರಾರಿಯಾಗ್ತಿದ್ದಾರೆ. ಹೀಗೆ ಕಳೆದ 40 ದಿನಗಳಿಂದ ಈ ಜೋಡಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಬಂದಿದೆ. ಆದ್ರೀಗ ಈ ಕೇಸ್ ಬಗ್ಗೆ ಪೊಲೀಸರಿಗೆ ಒಂದು ಕ್ಲೂ ಸಿಕ್ಕಿದ್ದು. ಆ ಜೋಡಿ ಇಡೀ ದೇಶದ ತುಂಬಾ ಓಡಾಡ್ತಿರೋ ವಿಚಾರ ರಿವೀಲ್ ಆಗಿದೆ. ಮಧ್ಯಪ್ರದೇಶ, ಗೋವಾ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕರ್ನಾಟಕ, ಬಿಹಾರ, ಪಶ್ಚಿಮ ಬಂಗಾಳ ಹೀಗೆ ದೇಶದ ತುಂಬಾ ಓಡಾಡಿರೋ ಈ ಜೋಡಿಯ ಲೊಕೇಶನ್ ಈಗ ನೇಪಾಳ ಮತ್ತು ಬಾಂಗ್ಲಾ ಬಾರ್ಡರ್ ನಲ್ಲಿ ಪತ್ತೆಯಾಗಿದೆ. ಅಸಲಿಗೆ ಭಾರತ ಮತ್ತು ನೇಪಾಳ ಮಧ್ಯೆ ಪ್ರೀ ಬಾರ್ಡರ್ ಇದೆ. ಇಂಡಿಯಾದಿಂದ ನೇಪಾಳ ಮತ್ತು ನೇಪಾಳದಿಂದ ಭಾರತಕ್ಕೆ ಓಡಾಡೋದಕ್ಕೆ ಇಲ್ಲಿ ಯಾವುದೇ ವೀಸಾ ಅವಶ್ಯಕತೆ ಇಲ್ಲ. ಹೀಗಾಗಿ ಈ ಕೊಲೆ ಜೋಡಿ ನೇಪಾಳಕ್ಕೆ ಎಸ್ಕೇಪ್ ಆಗೋದಕ್ಕೆ ಯತ್ನಿಸಿರುವ ಚಾನ್ಸ್ ಇದೆ. ಇತ್ತ ಬಾಂಗ್ಲಾದೇಶದಲ್ಲೂ ಕಠಿಣ ಚೆಕ್ಕಿಂಗ್ ಏನಿಲ್ಲ. ಹೀಗಾಗಿ ಇದು ಕೂಡ ಇವರಿಬ್ಬರಿಗೆ ಸಹಾಯ ಆಗಿರೋ ಸಾಧ್ಯತೆ ಇದೆ. ಸೊ ಅಲರ್ಟ್ ಆಗಿರೋ ಪೊಲೀಸರು ಇಬ್ಬರ ಹುಡುಕಾಟಕ್ಕೆ ಲುಕ್ಔಟ್ ನೋಟಿಸ್ ಕೊಟ್ಟಿದ್ದು ಬಾರ್ಡರ್ ಬಳಿ ಒಂದು ಟೀಮ್ ಅನ್ನ ಕೂಡ ಕಳಿಸ್ಕೊಟ್ಟಿದೆ. आरोपी है मुकुल और उसके साथ जो नाबालिग बच्ची है जो कि मृतक की पुत्री है। इन लोग लगातार घटना के बाद फरार हैं। ये 5-6 राज्यों में इनकी लोकेशन मिली थी जो कि मध्य प्रदेश से लगे हुए। इसके अलावा बांग्लादेश और नेपाल बॉर्डर पे भी इनका लोकेशन प्राप्त हुआ था। तो वहाँ भी हमने चौकस उन राज्यों को सूचना दी गई और बॉर्डर पे भी व्यक्ति लगा रखे हैं। वहाँ से फिलहाल उन्होंने बॉर्डर क्रॉस करने की कोशिश की थी पर वो क्रॉस नहीं कर पाए। बांग्लादेश और नेपाल बॉर्डर में पूर्व में इनकी लोकेशन मिली थी, वहाँ हमने संपर्क किया था, प्रयास किए थे पर वो क्रॉस नहीं कर पाए। ಅಷ್ಟಕ್ಕೂ ಈ ಡಬಲ್ ಮರ್ಡರ್ ನಡೆದಿದ್ದು ಜೈಪುರದ ಮಿಲೇನಿಯಂ ಕಾಲೋನಿಯಲ್ಲಿ. ಮಾರ್ಚ್ 15ರಂದು ರೈಲ್ವೆ ಆಫೀಸರ್ ರಾಜ್ಕುಮಾರ್ ವಿಶ್ವಕರ್ಮ ಮತ್ತು 8 ವರ್ಷದ ಮಗ ತನೀಶ್ ನನ್ನ ಹಂತಕರು ಮಾರಕಾಸ್ತ್ರಗಳಿಂದ ಕೊಚ್ಚ ಹಾಕಿ ಜೀವ ತೆಗೆದಿದ್ರು. ದುರಂತ ಏನಂದ್ರೆ ಕೊಲೆ ಮಾಡಿದ ಬಳಿಕ ತನೀಶ್ ಮೃತದೇಹವನ್ನ ಫ್ರಿಡ್ಜ್ ನಲ್ಲಿಟ್ಟಿದ್ದ. ಆದ್ರೆ ಈ ರಾಜ್ಕುಮಾರ್ ಮಗಳು ಸಂಬಂಧಿಯೊಬ್ಬರಿಗೆ ವಾಯ್ಸ್ ಮೆಸೇಜ್ ಕಳಿಸಿ ಪಕ್ಕದ ಮನೆಯ ಮುಕುಲ್ ತನ್ನ ತಂದೆ ಮತ್ತು ತಮ್ಮನನ್ನ ಕೊಲೆ ಮಾಡಿದ್ದಾನೆ ಅಂತ ಹೇಳಿದ್ಲು. ಪೊಲೀಸರು ತನಿಖೆ ಶುರು ಮಾಡಿದಾಗ ಖುದ್ದು ರಾಜ್ಕುಮಾರ್ ಪುತ್ರಿಯೇ ಈ ಮುಕುಲ್ ಜೊತೆ ಸೇರಿ ಇಬ್ಬರ ಪ್ರಾಣವನ್ನ ತೆಗೆದಿದ್ಲು ಅನ್ನೋದು ಗೊತ್ತಾಗಿದೆ. ಪಕ್ಕದ ಮನೆಯವನ ಜೊತೆ ಲವ್ವಿ ಡವ್ವಿ ಅಪ್ಪ ತಮ್ಮನ ಪ್ರಾಣ ತೆಗೆದ ಮಗಳು. ಪಕ್ಕದ ಮನೆಯಲ್ಲಿ ವಾಸವಿದ್ದ ಮುಕುಲ್ ಜೊತೆ ರಾಜ್ಕುಮಾರ್ ಪುತ್ರಿ ಸ್ನೇಹ ಬೆಳೆದಿತ್ತು. ಆ ಸ್ನೇಹ ಪ್ರೀತಿಗೆ ತಿರುಗಿತ್ತು. ಇಬ್ಬರ ಮಧ್ಯೆ ಲವ್ವಿ ಡವ್ವಿ ಚಾಲ್ತಿಯಲ್ಲಿತ್ತು.
ಆದ್ರೆ ಈ ಪ್ರೀತಿ ವಿಚಾರಕ್ಕೆ ರಾಜ್ಕುಮಾರ್ ಮುಕುಲ್ನನ್ನ ಮನೆಗೆ ಬಾರದಂತೆ ಹೇಳಿದ್ರು. ಹೀಗಾಗಿ ಮುಕುಲ್ ಮತ್ತು ಮಗಳ ಪ್ರೀತಿಗೆ ಅಪ್ಪ ರಾಜ್ಕುಮಾರ್ ಅಡ್ಡಗೋಡಿಯಾಗಿದ್ದ. ಹೀಗಾಗಿ ಹುಟ್ಟಿಸಿದ್ದ ಮಗಳೇ ಪ್ರಿಯಕರನ ಜೊತೆಗೂಡಿ ಅಪ್ಪನ ಹತ್ಯೆಗೆ ಸ್ಕೆಚ್ ಹಾಕಿಬಿಟ್ಟಿದ್ಲು. ಬರೋಬ್ಬರಿ 1 ತಿಂಗಳು ಈ ಮರ್ಡರ್ ಮಾಡೋದಕ್ಕೆ ಮುಕುಲ್ ಪ್ಲಾನ್ ಮಾಡಿದ್ನಂತೆ. ವಿಪರ್ಯಾಸ ಏನಂದ್ರೆ ರಾಜ್ಕುಮಾರ್ ಪುತ್ರಿ ಕೂಡ ಈ ಪ್ಲಾನ್ಗೆ ಸಪೋರ್ಟ್ ಮಾಡಿದ್ಲಂತೆ. 1 ತಿಂಗಳ ಹಿಂದಿನಿಂದಲೇ ಕೊಲೆ ಮಾಡೋದಕ್ಕೆ ಬೇಕಾಗಿದ್ದ ವಸ್ತುಗಳನ್ನ ಖರೀದಿ ಮಾಡಿದ್ರಂತೆ. ಹಾಗಂತ ಇದನ್ನೆಲ್ಲ ಲೋಕಲ್ ಸ್ಟೋರ್ನಲ್ಲಿ ಖರೀದಿ ಮಾಡಿರ್ಲಿಲ್ಲ. ಹತ್ಯೆಗೆ ಬೇಕಾಗಿರೋದನ್ನ ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿ ಪರ್ಚೇಸ್ ಮಾಡಿದ್ರಂತೆ. ಯಾಕಂದ್ರೆ ಇವರು ಖರೀದಿ ಮಾಡಿರೋದು ಯಾರಿಗೂ ಗೊತ್ತಾಗಬಾರದು ಅನ್ನೋದು ಇವರ ಪ್ಲಾನ್. ಅಷ್ಟೇ ಅಲ್ಲ, ಡೆಲಿವರಿ ಅಡ್ರೆಸ್ ಕೂಡ ಬೇರೆ ಕೊಟ್ಟು ಬಂದಿದ್ದ ವಸ್ತುಗಳನ್ನ ಗ್ಯಾರೇಜ್ ಒಂದರಲ್ಲಿ ಅಡಗಿಸಿಟ್ಟಿದ್ರಂತೆ. ಹೀಗೆ ಪಕ್ಕಾ ಪ್ಲಾನ್ ಮಾಡಿದ್ದ ಮುಕುಲ್ ಮಾರ್ಚ್ 18ರಂದು ರಾಜ್ಕುಮಾರ್ ಮನೆಗೆ ಎಂಟ್ರಿ ಕೊಟ್ಟೇ ಬಿಟ್ಟಿದ್ದ. ರಕ್ಕಸನಂತೆ ನುಗ್ಗಿ ಬಂದ ಮುಕುಲ್ ರಾಜ್ಕುಮಾರ್ ಮೇಲೆ 10 ಬಾರಿ ಮತ್ತು 8 ವರ್ಷದ ಮಗನಿಗೆ 6 ಬಾರಿ ಚಾಕು ಇರಿದಿದ್ದ. ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಿದ್ರು. ಹುಟ್ಟಿಸಿದ ಮಗಳು ಕ್ಯಾರೆ ಅನ್ನದೇ ಶವವನ್ನ ಫ್ರಿಡ್ಜ್ ನಲ್ಲಿ ಬಚ್ಚಿಟ್ಟು ಲವರ್ ಜೊತೆ ಪರಾರಿಯಾಗ್ಬಿಟ್ಟಿದ್ಲು. ಹೀಗೆ ಅಪ್ಪ ಮತ್ತು ತಮ್ಮನ ಜೀವ ಬಲಿ ಪಡೆದ ಹುಡುಗಿ ಪ್ರಿಯಕರನ ಜೊತೆ ಕಳೆದ 40 ದಿನದಿಂದ ರಾಜ್ಯದಿಂದ ರಾಜ್ಯಕ್ಕೆ ಅಲೆದಾಡ್ತಿದ್ದಾಳೆ. ಜೋಡಿ ಕೊಲೆ ಮಾಡಿರೋ ಖತರ್ನಾಕ್ ಜೋಡಿಯನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಇನ್ನಿಲ್ಲದ ಸಾಹಸ ಮಾಡ್ತಾ ಇದ್ರು. ಇವರಿಬ್ರು ಪದೇ ಪದೇ ಎಸ್ಕೇಪ್ ಆಗ್ತಿದ್ದಾರೆ. ಅದೀಗ ನೇಪಾಳ ಮತ್ತು ಬಾಂಗ್ಲಾದೇಶ ಬಾರ್ಡರ್ನಲ್ಲಿ ಡಬಲ್ ಮರ್ಡರ್ನ ಆರೋಪಿಗಳ ಲೊಕೇಶನ್ ಪತ್ತೆಯಾಗಿದ್ದು ಇಬ್ಬರ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಒಟ್ನಲ್ಲಿ ಪ್ರೇಮದ ಅಮಲಿಗೆ ಬಿದ್ದಿದ್ದ ಹುಡುಗಿ ಹುಟ್ಟಿಸಿದ್ದ ಅಪ್ಪನ ಉಸಿರೇ ನಿಲ್ಲಿಸಿದ್ದಾಳೆ. ಅತ್ತ ಏನು ಅರಿಯದ 8 ವರ್ಷದ ಕಂದಮ್ಮ ಈ ಪ್ರೀತಿಯ ಮೋಸದಾಟಕ್ಕೆ ಬಲಿಯಾಗಿದ್ದು, ಯಾರದ್ದೋ ಸ್ವಾರ್ಥಕ್ಕೆ ಅಮಾಯಕ ಜೀವಗಳು ಹೋಗಿದ್ದು ನಿಜಕ್ಕೂ ದುರಂತವೇ ಸರಿ.